ಒಂದು ವಿಚಿತ್ರ ನಡೆದಿದೆ. ಪಶ್ಚಿಮ ಬಂಗಾಳದ ಮೊದಲ ಹಂತದ ಚುನಾವಣೆಗಿಂತ 10 ದಿನಗಳ ಮೊದಲು ವಿನೇಶ್ ಚಾಂಡೇಲ್ ಎಂಬವರನ್ನು ಇಡಿ ಬಂಧಿಸುತ್ತದೆ. ಈ ವಿನೇಶ್ ಚಾಂಡೇಲ್ ಯಾರು ಗೊತ್ತಾ? ತೃಣಮೂಲ ಕಾಂಗ್ರೆಸ್ಸಿಗೆ ಚುನಾವಣಾ ತಂತ್ರವನ್ನು ರೂಪಿಸುವ ಅತ್ಯಂತ ಪ್ರಬಲ ಸಂಸ್ಥೆಯಾದ ಐಪ್ಯಾಕ್ನ ನಿರ್ದೇಶಕರು. ಮಮತಾ ಬ್ಯಾನರ್ಜಿ ಅವರು ಈ ಸಂಸ್ಥೆಯನ್ನೇ ನಂಬಿಕೊಂಡಿದ್ರು. ಅದು ಕೊಟ್ಟ ಮಾಹಿತಿಯ ಆಧಾರದಲ್ಲಿಯೇ ಚುನಾವಣಾ ತಂತ್ರವನ್ನು ಹೆಣಿತಾ ಇದ್ರು. ಇಂತಹ ಸಂದರ್ಭದಲ್ಲಿಯೇ ಮೊದಲ ಹಂತದ ಚುನಾವಣೆಗಿಂತ 10 ದಿನಗಳ ಮೊದಲು ಇಡಿ ಅವರನ್ನು ಬಂಧಿಸುತ್ತೆ. ಅಕ್ರಮ ಹಣ ವರ್ಗಾವಣೆ ಎಂಬ ಆರೋಪವನ್ನು ಅವರ ಮೇಲೆ ಹೊರಿಸುತ್ತೆ. ಪಶ್ಚಿಮ ಬಂಗಾಳದ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಿಸಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಎಂದು ಇಡಿ ಈ ಬಂಧನಕ್ಕೆ ಸಮರ್ಥನೆಯನ್ನು ಕೊಡುತ್ತೆ. ಇದೇ ಆರೋಪದಲ್ಲಿ ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಲಾಗಿತ್ತು. ಎಎಪಿಯ ಹಲವು ನಾಯಕರನ್ನು ಇದೇ ಕಾರಣಕ್ಕಾಗಿ ಬಂಧಿಸಲಾಗಿತ್ತು. ಆದ್ರಿಂದ ವಿನೇಶ್ ಚಾಂಡೇಲ್ ಅವರು ಶೀಘ್ರದಲ್ಲಿ ಬಿಡುಗಡೆ ಆಗಲಾರರು ಎಂಬುದಾಗಿ ತೃಣಮೂಲ ಕಾಂಗ್ರೆಸ್ನ ನಾಯಕರೇ ನಂಬಿದ್ರು. ಆದರೆ ಪವಾಡವೊಂದು ನಡೆದು ಹೋಗಿದೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಪವಾಡ ಏನಂದ್ರೆ, ಪಶ್ಚಿಮ ಬಂಗಾಳದ ಚುನಾವಣೆಯ ಮರುದಿನ ಅವರಿಗೆ ಜಾಮೀನು ಸಿಕ್ಕಿದೆ. ಅಂದರೆ ಏಪ್ರಿಲ್ 30ರಂದು ಅವರು ಜೈಲಿನಿಂದ ಹೊರ ಬಂದಿದ್ದಾರೆ. ದೆಹಲಿಯ ಪಾಟಿಯಾಲ ಹೌಸ್ ಕೋರ್ಟ್ ಅವರಿಗೆ ಜಾಮೀನು ನೀಡಿದೆ. ಅಡಿಷನಲ್ ಸೆಷನ್ಸ್ ಜಡ್ಜ್ ಅಮಿತ್ ಬನ್ಸಾಲ್ ಅವರು ಜಾಮೀನು ನೀಡಿದ್ದಾರೆ. ಇನ್ನೂ ಒಂದು ಪವಾಡ ಈ ಜಾಮೀನಿನ ಸಮಯದಲ್ಲಿ ನಡೆದಿದೆ. ಈ ಜಾಮೀನಿಗೆ ಇಡಿ ವಿರೋಧವನ್ನೇ ವ್ಯಕ್ತಪಡಿಸಿಲ್ಲ. ಅವರ ಜಾಮೀನು ಕೋರಿಕೆಗೆ ನಮ್ಮ ವಿರೋಧ ಇಲ್ಲ ಎಂದು ಇಡಿ ಹೇಳಿದೆ. ಅವರು ತನಿಖೆಗೆ ಸಹಕರಿಸಿದ್ದಾರೆ ಎಂಬ ಕಾರಣವನ್ನು ಅದು ಮುಂದಿಟ್ಟಿದೆ. ಪಶ್ಚಿಮ ಬಂಗಾಳದ ಚುನಾವಣೆಗಿಂತ 1 ವಾರ ಮೊದಲು ವಿನೇಶ್ ಚಾಂಡೇಲ್ ಅವರನ್ನು ಬಂಧಿಸಿ ಚುನಾವಣೆ ಮುಗಿದ ತಕ್ಷಣ ಅವರನ್ನು ಬಿಡುಗಡೆಗೊಳಿಸುವುದೆಂದರೆ ಅದರ ಅರ್ಥ ಏನು? ಇಡಿ ಬಂಧಿಸಿದ್ರೆ ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಅನ್ನುವುದು ಎಲ್ರಿಗೂ ಗೊತ್ತು. ಅದಕ್ಕೆ ಕೇಜ್ರಿವಾಲ್ ಉದಾಹರಣೆ, ಸಿಸೋಡಿಯಾ ಉದಾಹರಣೆ. ಇವರಿಬ್ಬರು ತಿಂಗಳುಗಟ್ಟಲೆ ಜೈಲಲ್ಲಿ ಉಳಿದು ಕೊನೆಗೆ ಬಿಡುಗಡೆಗೊಂಡವರು. ಹೀಗೆ ಜಾಮೀನು ಸಿಗದೇ ಇರೋದಕ್ಕೆ ಇಡಿ ನಿಯಮಗಳಲ್ಲಿರುವ 2 ನಿಬಂಧನೆಗಳೇ ಕಾರಣ ಎಂದು ಹೇಳಲಾಗುತ್ತೆ. ಸೆಕ್ಷನ್ 45ರ ಪ್ರಕಾರ ನ್ಯಾಯಾಲಯಕ್ಕೆ ಆರೋಪಿ ನಿರಪರಾಧಿ ಎಂದು ಅನಿಸುವುದಕ್ಕೆ ಸಾಕಷ್ಟು ಕಾರಣಗಳು ಇರಬೇಕು. ಹಾಗೆ ಜಾಮೀನು ನೀಡಿದರೆ ಮತ್ತೆ ಅಪರಾಧ ಮಾಡುವ ಸಾಧ್ಯತೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಸ್ಪಷ್ಟವಾಗಬೇಕು. ಇದನ್ನು ಟ್ವಿನ್ ಕಂಡೀಷನ್ಸ್ ಅಥವಾ ಅವಳಿ ಕಂಡೀಷನ್ಸ್ ಎಂದು ಹೇಳಲಾಗುತ್ತೆ. ಈ 2 ಕಾರಣಗಳನ್ನು ಮುಂದಿಟ್ಟು ಇಡಿ ಸಾಮಾನ್ಯವಾಗಿ ಜಾಮೀನು ಕೊಡದಂತೆ ಅಡ್ಡಿಪಡಿಸುತ್ತೆ. ಮಾತ್ರ ಅಲ್ಲ, ತಿಂಗಳುಗಟ್ಟಲೆ ಬಂಧಿತ ವ್ಯಕ್ತಿಯನ್ನು ಜೈಲಲ್ಲಿ ಇಡುವುದಕ್ಕೆ ಇಡಿ ಈ ನಿಯಮಾವಳಿಗಳನ್ನು ಬಳಸಿಕೊಳ್ಳುತ್ತೆ. ಆದರೆ ವಿನೇಶ್ ಚಾಂಡೇಲ್ ಅವರ ಪ್ರಕರಣ ವಿಚಿತ್ರವಾಗಿದೆ. ಚುನಾವಣೆಗಿಂತ ಮೊದಲು ಅವರು ಅನಿರೀಕ್ಷಿತವಾಗಿ ಬಂಧನಕ್ಕೆ ಒಳಗಾಗ್ತಾರೆ. ತೃಣಮೂಲ ಕಾಂಗ್ರೆಸ್ನ ಪ್ರತಿ ಬೂತುಗಳ ಲೆಕ್ಕಾಚಾರ ಇವರಲ್ಲಿತ್ತು. ಇವರ ಚುನಾವಣಾ ಮಾಹಿತಿಯನ್ನು ಆಧರಿಸಿಯೇ ತೃಣಮೂಲ ಕಾಂಗ್ರೆಸ್ ತನ್ನ ಚುನಾವಣಾ ತಂತ್ರವನ್ನು ಮಾಡ್ತಾ ಇತ್ತು. ತೃಣಮೂಲ ಕಾಂಗ್ರೆಸ್ಗೆ ಬೂತ್ ಮಟ್ಟದಿಂದ ಹಿಡಿದು ಪ್ರತಿ ಕ್ಷೇತ್ರದ ಮಾಹಿತಿಯನ್ನು ವಿನೇಶ್ ಚಾಂಡೇಲ್ ಅವರ ಐಪ್ಯಾಕ್ ನೀಡ್ತಾ ಇತ್ತು. ಯಾವ ಕ್ಷೇತ್ರ ತೃಣಮೂಲ ಕಾಂಗ್ರೆಸ್ಗೆ ಅನುಕೂಲಕರವಾಗಿದೆ, ಎಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಿದೆ, ಯಾವ ಅಭ್ಯರ್ಥಿಗಳು ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದ್ದಾರೆ, ವಿರೋಧ ಪಕ್ಷಗಳು ಎಲ್ಲಿ ಪ್ರಬಲವಾಗಿವೆ, ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗೆ ಹೆಚ್ಚು ಜನಪ್ರಿಯತೆ ಇದೆ, ಯಾವ ಸಿಟ್ಟಿಂಗ್ MLA ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದ್ದಾರೆ ಇತ್ಯಾದಿ ಹಲವು ಮಾಹಿತಿಗಳನ್ನು ತೃಣಮೂಲ ಕಾಂಗ್ರೆಸ್ಗೆ ಈ ಐಪ್ಯಾಕ್ ಸಂಸ್ಥೆ ನೀಡ್ತಾ ಇತ್ತು. ಇಂಥ ಸ್ಥಿತಿಯಲ್ಲಿಯೇ ಚುನಾವಣೆಗಿಂತ 1 ವಾರ ಮೊದಲು ಇಡಿ ಇವರನ್ನು ಬಂಧಿಸುತ್ತೆ. ಚುನಾವಣೆ ಮುಗಿದ ಕೂಡಲೇ ಅವರನ್ನು ಬಿಡುಗಡೆಗೊಳಿಸುತ್ತೆ. ಮಾತ್ರ ಅಲ್ಲ, ಅವರ ಜಾಮೀನು ಕೋರಿಕೆಗೆ ಅದು ವಿರೋಧವನ್ನೇ ವ್ಯಕ್ತಪಡಿಸೋದಿಲ್ಲ. ಇದರ ಅರ್ಥ ಏನು? ಮಮತಾ ಬ್ಯಾನರ್ಜಿ ಅವರಿಗೆ ಚುನಾವಣೆಯಲ್ಲಿ ಹಿನ್ನಡೆ ಉಂಟು ಮಾಡುವ ಉದ್ದೇಶದಿಂದಲೇ ಈ ಬಂಧನ ನಡೆದಿದೆಯಾ? ಅವರು ನಿಜಕ್ಕೂ ಕಲ್ಲಿದ್ದಲು ಹಗರಣದಲ್ಲಿ ಭಾಗಿಯಾಗಿದ್ದಾರಾ? ಭಾಗಿಯಾಗಿದ್ರೆ ಮೊದಲ ಹಂತದ ಚುನಾವಣೆಗಿಂತ ವಾರದ ಮೊದಲಿನವರೆಗೆ ಇಡಿ ಈ ಬಂಧನಕ್ಕಾಗಿ ಕಾದದ್ದೇಕೆ? ಚುನಾವಣೆ ಮುಗಿದ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಿದ್ದೇಕೆ? ಅವರನ್ನು ಅರೆಸ್ಟ್ ಮಾಡಿ ತೃಣಮೂಲ ಕಾಂಗ್ರೆಸ್ಸಿನ ತಂತ್ರವನ್ನು ತಿಳಿದುಕೊಳ್ಳುವುದು ಉದ್ದೇಶವಾಗಿತ್ತ? ತೃಣಮೂಲ ಕಾಂಗ್ರೆಸ್ಗೆ ಅನಿರೀಕ್ಷಿತ ಆಘಾತ ಕೊಡುವುದು ಅದರ ಉದ್ದೇಶವಾಗಿತ್ತ? ಇದು ಬರೇ ಚುನಾವಣೆ ಆಗಿರಲಿಲ್ವಾ? ಮಮತಾ ಅವರನ್ನು ಸೋಲಿಸುವುದಕ್ಕಾಗಿ ಭಾರಿ ಷಡ್ಯಂತ್ರವು ನಡೆದಿತ್ತ? ವಿನೇಶ್ ಚಾಂಡೇಲ್ ಅವರನ್ನು ಹೆದರಿಸಿ ಬೆದರಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆಯಾ? ಅವರು ಸಹಕರಿಸಿದ್ದಕ್ಕಾಗಿ ಅವರಿಗೆ ಜಾಮೀನು ಸಿಗುವಂತೆ ನೋಡಿಕೊಳ್ಳಲಾಗಿದೆಯಾ? ಗೊತ್ತಿಲ್ಲ.